ಅನೇಕರಿಗೆ ನಿನ್ನನ್ನು ದೇವರು ಮಾದರಿಯಾಗಿ ಆತನು ಇಡುವನಾಗಿದ್ದಾನೆ. ನೀನು ದೇವರ ವಾಕ್ಯಕ್ಕೆ ಒಳಗಾಗಿ ನಿನ್ನ ನಡತೆಗಳನ್ನ ನೀನು ಶುದ್ಧಿಪಡಿಸಿಕೊಳ್ಳುವುದಾದರೆ ನಿನ್ನ ಭವಿಷ್ಯವನ್ನು ನೀನು ಕಟ್ಟಿಕೊಳ್ಳುವನಾಗಿದ್ದೆ. ಅನೇಕ ಕುಟುಂಬಗಳಲ್ಲಿ ತಂದೆ ತಾಯಿಗಳು ಅವರ ಮಕ್ಕಳ ಕುರಿತಾಗಿ ಅನೇಕರು ಚಿಂತೆ ಮಾಡುವರಾಗಿದ್ದಾರೆ. ಚಿಂತೆಗೆ ಚಿಂತಿಸ್ತಾ ಇದ್ದಾರೆ. ಅಯ್ಯೋ, ನನ್ನ ಮಗನು ದಾರಿ ತಪ್ಪು ಹೋಗಿದ್ದಾನೆ, ನನ್ನ ಮಗಳು ದಾರಿ ತಪ್ಪು ಹೋಗಿದ್ದಾಳೆ, ನನ್ನ ಮಾತು ಕೇಳ್ತಾ ಇಲ್ಲ, ಯಾರು ಮಾತು ಕೇಳ್ತಾ ಇಲ್ಲ. ಇವತ್ತು ಯವನಸ್ಥರೇ, ನಿಮ್ಮ ತಂದೆ ತಾಯಿಗಳ ಕಣ್ಣಲ್ಲಿ ನೀವು ನೀರು ತರ್ತಾ ಇದ್ರೇನೋ, ಈ ದಿನ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ವಾಕ್ಯಕ್ಕೆ ಒಳಗಾಗಿ ನಿಮ್ಮ ನಡತೆಗಳನ್ನ ಸರಿಪಡಿಸಿಕೊಳ್ಳಿರಿ. ನಿಮ್ಮ ನಡತೆಗಳು ಶುದ್ಧಿಯಾಗಿ ಇರುವಾಗ ನಿಮ್ಮ ಜೀವನದಲ್ಲಿ ಸಫಲತೆಯನ್ನ, ಆಶೀರ್ವಾದವನ್ನು ಕಾಣುವರಾಗಿದ್ದೀರಿ. ಈ ದೇವರ ವಾಕ್ಯಕ್ಕೆ ಒಳಗಾಗಿ ಜೀವನ. ಯೌವನ ಕಾಲದಲ್ಲಿ ಆ ಸೃಷ್ಟಿಕರ್ತನನ್ನು ಸ್ಮರಿಸುವುದು ನಿನ್ನ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಪ್ರಿಯರೇ, ವೃದ್ಧುಳ ದೇವ ಜನರೇ, ದೇವರನ್ನ ಆರಾಧಿಸುವಂತ ಯವನಸ್ಥರಾಗಿ ಬದಲಾಯಿಸಿ, ದೇವರನ್ನು ಸ್ತುತಿಸುವಂತ ಯವನಸ್ಥರಾಗಿ ದೇವರ ಸನ್ನಿಧಿಯಲ್ಲಿ ನಿಲ್ಲುವುದು. ಆಗ ಖಂಡಿತವಾಗ್ಲೂ ದೇವರು ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ ದೇವರು, ನಿನ್ನ ಮನೆಯಲ್ಲಿ ದೇವರು ನಿನ್ನನ್ನು ಆಶೀರ್ವಾದವಾಗಿ ನಿಲ್ಲಿಸನಾಗಿದ್ದಾರೆ.